ಮನೋಹರ್, ನೀವು ಹೇಳಿ, ಪ್ರವೀಣ್ ಅವ್ರು ಹೇಳ್ತಾ ಇದ್ರು ಅದು ಎಷ್ಟು ಕಷ್ಟ ಆಗ್ತಾ ಇದೆ, ಅದೆಷ್ಟು ನೋವಾಗ್ತಾ ಇದೆ ಅಂತ ಹೇಳಿ. ನೀವು ಹೇಳಿ ಮನೋಹರ್, ನಿಮಗೆ ಯಾವಾಗ ಗೊತ್ತಾಯಿತು? ನೀವು ಕೊನೆಯದಾಗಿ ಯಾವತ್ತು ಮಾತನಾಡಿದ್ರಿ ರಾಕೇಶ್ ಅವ್ರ ಜೊತೆ? ಹೇಳ್ಬೇಕಂದ್ರೆ ನಾನು ಮತ್ತು ರಾಕೇಶ ಒಟ್ಟಿಗೆ ಸೀಸನ್ಗೆ ಬಂದವರು. ಚಾಂಪಿಯನ್ಶಿಪ್ 2ಗೆ 6 ಜನ ತೊಗೊಂಡ್ರು, ಅದರಲ್ಲಿ ನಾನು ಮತ್ತು ರಾಕೇಶ ಒಟ್ಟಿಗೆ ಬಂದೋ. ಆಮೇಲೆ ನಮ್ಮಿಬ್ರದ್ದು ಪರ್ಫಾರ್ಮೆನ್ಸ್ ಇಷ್ಟ ಆಗಿ ಸೀಸನ್ 3ಗೆ ನಮ್ಮನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರು ಇಬ್ಬರೂ. ಸೊ ನಾನು ರಾಕೇಶ 2 ರಿಂದ 3 ವರ್ಷ ಒಂದೇ ರೂಮಲ್ಲಿ ಇದ್ದಿದ್ದು ಇಬ್ಬರು. ಅಲ್ಲಿ ಚಾನಲ್ ಅವರು ರೂಮ್ ಕೊಡ್ತಾರೆ, 3 ವರ್ಷ ಜೊತೆಲೇ ಇದ್ದ ಒಂದೇ ರೂಮ್ ನಂಬರ್ 8ಅಲ್ಲಿ. ತುಂಬ ಕಳೆದುಬಿಟ್ಟಿದ್ದೀವಿ ನಾವು ಟೈಮ್ನ. ಯಾಕಂದರೆ ಬಿಕಾಸ್ ಜೊತೆಲೇ ಇದ್ದವ್ರು ನಾವಿಬ್ಬರು. ಬೆಳಿಗ್ಗೆ ಎದ್ದರೆ ರಾತ್ರಿ ಆದರೆ ನಾನು ಸ್ವಲ್ಪ ಸ್ನಾನ ಲೇಟ್ನ ಸ್ವಲ್ಪ, ಅವನು ಡೋರೆಲ್ಲ ಬಡ್ಕೊಂಡು ನಮಗೆಲ್ಲ ಫುಲ್ ರೇಗಿಸ್ಕೊಂಡು, ನಾನು ಇಡೀ ಸೆಟ್ಗೆ ಹೇಳ್ಬಿಟ್ಟಿದ್ದ. ಅಂದರೆ ನನ್ನ ಮಗ ಬಾತ್ರೂಮ್ ಲೇಟು, ಸ್ನಾನ ಮಾಡ್ಕೊಬರೋದು ಹಂಗೆ ಅಂತ. ಆಮೇಲೆ ನಾನು ಲೇಟಾರೆ ಅವನು ಯಾವುದೋ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಜೊತೆಲೇ ತಿನ್ಕೊಂಡು ಆ ಲೈಫ್ನೇ ಮರೆಯೋಕ್ಕಾಯ್ತಿಲ್ಲ. ಅವನು ಇಲ್ಲ ಅನ್ನೋದನ್ನ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಯ್ತಿಲ್ಲ. ನಂಗೆ ಇವಾಗಲೂ ನೆನಪಿದೆ, ದರ್ಶನ್ ಸರ್ ಒಂದ್ಸಲ ನಮ್ಮ ಕಾಮಿಡಿ ಕಿಲಾಡಿ ಸೆಟ್ಟಿಗೆ ಬಂದಿದ್ದರು, ಅಂದರೆ ರಕ್ಷಿತಾ ಮ್ಯಾಮ್ ಮಾತಾಡ್ಸೋಕ್ಕೆ. ಅಲ್ಲಿಂದ ನೋಡ್ಬಿಟ್ಟು ಅವರು ನಮ್ಮ ಆಡಿಯನ್ಸ್ ಗ್ಯಾಲರಿನ, ನಮ್ಮದು ಅಂದರೆ ಆ್ಯಕ್ಟ್ರುಗಳ ಗ್ಯಾಲರಿನ ಅಲ್ಲಿಂದ ಕೈ ತೋರಿಸ್ತಿದ್ದಾರೆ, ನೀವಿಷ್ಟ ಅಂತ. ನಮ್ಗೆಲ್ರಿಗೂ ಡೌಟು, ಯಾರನ್ನ ಹೇಳ್ತಿದ್ದಾರೆ ಅವರು, ನಮ್ಮನ್ನೇನೋ ಇಷ್ಟಪಡ್ತಿದ್ದಾರೆ ಅದು ಇದು ಅಂತ. ಆಮೇಲೆ ದರ್ಶನ್ ಸರು, ನೀವು ಕುಳ್ಳ ಇದ್ದೀರಲ್ಲ ನೀವಿಷ್ಟ ಅಂತ. ನಾನು ನೈಟೆಲ್ಲ ಫುಲ್ ಖುಷಿ, ಅವನ್ನೇ ಇಷ್ಟ ಅಂತಿರೋದಕ್ಕೆ ನಾವೆಲ್ಲರೂ ಫುಲ್ಲು ಸೀಸನ್ 3 ನಾವೆಲ್ಲ ಖುಷಿ ಆಗ್ಬಿಟ್ಟು, ಮಗ ಇದು ಟೆಲಿಕಾಸ್ಟ್ ಆದರೆ ಫುಲ್ಲು ಕರ್ನಾಟಕದಲ್ಲೆಲ್ಲ ದರ್ಶನ್ ಸರ್ ಇಷ್ಟಪಟ್ಟ ಅಭಿಮಾನಿ, ಅದೇನೋ ನಟ ಅಂದ್ಕೊಂಡು ಫುಲ್ ಫೇಮಸ್ ಆಗ್ಬಿಡ್ತೀಯ ಅದು ಇದು ಅಂದ್ಕೊಂಡು, ಅವನು ಅದೇ ಖುಷಿಗೆ ನಮಗೆಲ್ಲ ಗಿರಿಯಾನಿ ತಿನ್ನೋಕ್ಕೆಲ್ಲ ತೊಗೊಂಡು ಆ ಥರದ್ದೆಲ್ಲ ಒಂದಿಷ್ಟು ಲೈಫ್ನ ಜೊತೆಲಿ ಕಳೆದುಬಿಟ್ಟಿದ್ದೀವಿ 3 ವರ್ಷಗಳ ಕಾಲ. ಆಮೇಲೆ ನಾವು ಇವೆಂಟ್ಸ್ಗೆ ಹೋದರೂ ಅಷ್ಟೇ, ನಾನು ಮತ್ತು ನಮ್ಮ ಪ್ರವೀಣ, ದೀಪಿಕಾ, ರಾಕೇಶ 4 ಜನ ಫಿಕ್ಸ್ಡ್ ಟೀಮಾಗಿ ಹೋಗ್ತಿದ್ದೆ. ಎಲ್ಲೋದ್ರೂ ಯಾವ ಊರಿಗೋದ್ರೂ ಒಟ್ಟೊಟ್ಟಿಗೆ ಹೋಗ್ತಿದ್ದೋ ನಮ್ಮ ಕಾರಲ್ಲೇ. ಸೊ ನಾನು ಇವಾಗ ರೀಸೆಂಟಾಗಿ ಒಂದು ಈವೆಂಟ್ಗೋಸ್ಕರ ಅವನಿಗೆ ಫೋನ್ ಮಾಡಿದ್ದೆ. ನಾನು ಪ್ರವೀಣ ಮತ್ತು ದೀಪಿಕಂಗೆ ಕೇಳಿದ್ದೆ, ಅವರಿಬ್ಬರು ಓಕೆ ಅಂದಿದ್ರು. ಆವಾಗ ನಾನು ರಾಕಿಗೆ ಫೋನ್ ಹಾಕ್ತೆ. ಅವನು, ಮಗ ಇಲ್ಲೇ ಕಾಂತಾರ ಶೂಟಿಂಗು, ನಾನು ಇಲ್ಲೇ ಇದ್ದೀನಿ ಕಣೋ, ಬರೋಕ್ಕಾಗಲ್ಲ ಅಂದ. ನೋಡೇನೋ ಡೇಟ್ ಹೆಚ್ಚು ಕಮ್ಮಿ ಆದರೆ ಬಾ ಅಂತಂದಿದ್ದೆ. ಅಷ್ಟೇ ಲಾಸ್ಟ್ ಅವನು ನಾನು ಮಾತಾಡಿರೋದು. ಅದಾದಮೇಲೆ ನಾನು ಮಾತಾಡೋಕ್ಕಾಗಿಲ್ಲ. ಬಟ್ 3 ವರ್ಷ ಅವನ ಜೊತೆ ಟೈಮ್ ಏನು ಸ್ಪೆಂಡ್ ಮಾಡಿದ್ದೀವಿ. ನನಗಿವತ್ತು ಕಾಮಿಡಿ ಕಿಲಾಡಿ ಸೆಟ್ಟಲ್ಲಿ ಜಾಸ್ತಿ ರೇಗಿಸ್ತಿದ್ದೋನು, ಜಾಸ್ತಿ ಬೈತಿದ್ದೋನು ಅವನೇ. ನಮ್ಮ ಪ್ರವೀಣ ಯಾವಾಗಲೂ ಹೇಳ್ತಿರ್ತಿದ್ದ, ನನ್ನ ಮಗನೇ ನೀನೊಬ್ಬನ ಅವನೊಬ್ಬನೇ ರೇಗಿಸೋದು ನಿನ್ನ ಹಂಗೆ ಅಂದ್ಕೊಂಡು. ಆಮೇಲೆ ಅವ್ನು ರೇಗಿಸಿದ್ರು ನಮ್ಗೆ ಯಾರಿಗೂ ಬೇಜಾರೇ ಆಯ್ತಿರಲಿಲ್ಲ. ಅವನಂತರ ಅಜಾತ ಶತ್ರು ಥರ. ಇಡೀ ಕಾಮಿಡಿ ಕಿಲಾಡಿ ಸೆಟ್ಟಲ್ಲಿ ಒಬ್ರಿಗೊಬ್ರಿಗೂ ಅವನಿಂದ ಬೇಜಾರಾಗಿಲ್ಲ. ಎಲ್ಲರೂ ಅಂದ್ಕೊಂಡ್ರೆ ಖುಷಿನೇ, ರಾಕಿ ನಮ್ಮ ರಾಕಿ ಅನ್ನೋ ಥರ. ಸೊ ಭಾಳ ನಾನು 2 ದಿನದಿಂದ ನಮ್ಮ ಅಪ್ಪ ಸತ್ತ ಮೇಲೆ ನಾನು ಇಷ್ಟೊತ್ತಿರೋದು. 2 ದಿನದಿಂದ ನಂಗೆ ಹುಷಾರಿರಲಿಲ್ಲ. ಇವತ್ತೇ ನಾನು ನಿಮ್ಮ TV ಬರುತ್ತೆ ಅಂತ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿರೋದು. ಅಷ್ಟು ಹತ್ಬಿಟ್ಟಿದ್ದೀವಿ ಮೊನ್ನೆಯಿಂದನೂ. ಅದೇನೋ ನೆನ್ಸ್ಕೊಳಕ್ಕೆ ಆಯ್ತಿಲ್ಲ. ಯಾಕಂದರೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದವನೆ, ನನ್ನ ತಮ್ಮನ ಮದುವೆಗೆ ಬಂದವನೆ. ನಮ್ಮ ಅಮ್ಮನ ಜೊತೆ ನಾನೇ ಅಷ್ಟು ಮಾತಾಡಿಲ್ಲ, ಅವ್ನು ಮಾತಾಡ್ತೀವಿ, ಮಂಜುಳಾ ಏನೇ ಅಂದ್ಕೊಂಡು ಫುಲ್ಲು. ಅದೆಲ್ಲ ನೆನೆಸ್ಕೊಂಡ್ರೆ ಭಾಳ ದುಃಖ ಆಗುತ್ತೆ ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.